Johnny, Johnny is Papa, eating sugar, no Papa. Telling lies, no Papa. Open your mouth, ha ha. ಮಮ್ಮಿ ಡ್ಯಾಡಿ ಬಂದ್ಮೇಲೆ ನಾನು ನಿನ್ನಾಗೆ ತೋರಿಸ್ಬೇಕು. ಹಲೋ, ಹೇಳೆ. ಹಾಗೇನಿಲ್ಲ ಕಣೆ. ಮಮ್ಮಿ, ಆಫೀಸಲ್ಲಿ ವರ್ಕ್ ಪ್ರೆಷರ್ ಗೊತ್ತಿರೋದೇ ಅಲ್ವಾ, ನಾನೇ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ಮಮ್ಮಿ, ಹಾಯ್ ಮಮ್ಮಿ. ಹೌದು ಶಾರಿ. ಮಮ್ಮಿ ಡ್ರಾಯಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್. ಶಾರಿ, ಮಮ್ಮಿ ತುಂಬ ಟಯರ್ಡ್ ಆಗಿದ್ದಾರೆ, ನೀರು ತಗೋಬರೋಗು. ಓಕೆ. ಏನಿಲ್ಲ ಕಣೆ, ನಾನೇ ಶಿಫ್ಟ್ ಮಾಡಬೇಕು ಅಂತ ಇದ್ದೀನಿ. ತಗೋ ಮಮ್ಮಿ. ಮಾಡಲೇಬೇಕಾಗತ್ತೆ ಅಷ್ಟೇ ಅಲ್ವಾ. ಹಾಂ, ಥ್ಯಾಂಕ್ ಯು ಶಾರಿ. ಹಾಂ, ಓಕೆ ಕಣೆ, ನಾನು ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ. ಬಾಯ್. ಶಾರಿ, ಹೋಗು, ಹೋಮ್ವರ್ಕ್ ಮಾಡೋಗು. ಡ್ಯಾಡಿ ಬರ್ತಾರೆ, ಅಷ್ಟೊಳಗೆ ಡಿನ್ನರ್ ಪ್ರಿಪೇರ್ ಮಾಡ್ತೀನಿ. ಓಕೆ ಮಮ್ಮಿ. ಹಾಂ ಸರ್, ನಾನು ಫೈಲ್ ಅಲ್ಲೇ ಇಟ್ಟಿದ್ದೆ ಸರ್, ಅದೆಲ್ಲೂ ಮಿಸ್ ಆಗೋಕ್ಕೆ ಚಾನ್ಸ್ ಇಲ್ಲ. ಬಟ್ ನಾನು ಅಲ್ಲೇ ಇಟ್ಟಿದ್ದೆ ಸರ್, ಅದು ನಾಳೆ ಬಂದು ಹುಡ್ಕೊಡ್ತೀನಿ ಸರ್, ನಾನು ಗ್ಯಾರಂಟಿ ಸರ್. ಶಾರಿ, ನಾನು ತುಂಬ ಟೆನ್ಷನಲ್ಲಿದ್ದೀನಿ, ಕಾಲಲ್ಲಿ ಮಾತಾಡ್ತಾ ಇದ್ದೀನಿ, ಗೊತ್ತಾಗಲ್ವಾ? ಹೋಗಿ ಊಟ ಮಾಡಿ ಮಲ್ಕೋ. ಸಾರಿ ಡ್ಯಾಡಿ. ಶಾರಿ ಎಲ್ಲಂದ್ರಲ್ಲೇ ಹಾಕ್ಬಿಟ್ಟಿರ್ತಾಳೆ ಫೈಲ್ಸ್ನ. ದಿವ್ಯಾ, ಕೇಳಿಸ್ತಾ ಇದ್ದೇನೆ ನಾನು ಹೇಳ್ತಾ ಇರೋದು? ಎಲ್ಲಿಟ್ಟಿದ್ಯಾ ನನ್ನ ಫೈಲು? ಎಲ್ಲದಕ್ಕೂ ನಾನೇ ಸಿಕ್ಕದ್ನಾ? ಪ್ರತಿಯೊಂದು ವಿಷಯಕ್ಕೂ ಬೇಕು ಬೇಕು ಅಂತ ದೊಡ್ಡದ್ ಮಾಡ್ಬೇಡಿ ರಾಮ್. ಪ್ರತಿ ವಿಷಯಕ್ಕೂ ಜಗಳ ಸ್ಟಾರ್ಟ್ ಮಾಡದೆ ನೀನಲ್ವಾ? ಹಾ, ನಾನೇ ಸ್ಟಾರ್ಟ್ ಮಾಡೋದು. ನಂಗೂ ಚೂರಿಡಿದೆ ಅಲ್ವಾ, ಸೊ ನಾನೇ ಸ್ಟಾರ್ಟ್ ಮಾಡೋದು. ಬೆಳಿಗ್ಗೆನೆ ರಾದಂತ ಮಾಡಬೇಡ, ಆಫೀಸಿಗೆ ಟೈಮ್ ಆಗ್ತಿದೆ ನನಗೆ. ಮಮ್ಮಿ, ವ್ಯಾನ್ ಹೋಗ್ಬಿಡ್ತು. ಓ ಬಾ, ಇವತ್ತು ನಾವೇ ಕರ್ಕೊಂಡು ಹೋಗ್ತೀವಿ. ಆಫೀಸಲ್ಲಿ ಒಂದು ಪ್ರೆಷರು, ಮನೆಗೆ ಬಂದ್ರೆ ಇವ್ರದೊಂದು ಪ್ರೆಷರು. ಸಾಕಾಗ್ಬಿಟ್ಟಿದೆ ಇವ್ರಗಳ ಹತ್ರ. ಪ್ರತಿಯೊಂದು ನಾನೇ ಮಾಡ್ಬೇಕು ಅಂದ್ರೆ ತಲೆ ಕೆಟ್ಟೋಗ್ತಿದೆ. ಮ್ಯಾರೇಜ್ ಆದಾಗಿಂದ ಏನು ಚೇಂಜಸ್ ಇಲ್ಲ. ಹಸ್ಬೆಂಡ್ ಆದ್ರೆ ಸಾಲ್ದು, ಸ್ವಲ್ಪ ಕನ್ಸರ್ನ್ ಅನ್ನೋದು ಕೂಡ ಇರ್ಬೇಕು. ಏನಿರ್ಬೇಕೋ ಏನೋ, ಇಟ್ಟಿರೋ ಜಗದಲ್ಲಿ ಏನು ಇಡಲ್ಲ. ಎಲ್ಲೆಲ್ಲೋ ಹಾಕೋದು, ಕೇಳಿದ್ರೆ ಜಗಳ ಮಾಡೋದು. ಛೇ. ಹೆಲೋ. ಹಾ ಸರ್,
ಎಸ್ ಸರ್, ಈಗಲೇ ಲಾಗಿನ್ ಆಗ್ತೀನಿ ಸರ್. ಹಾಂ ಸರ್, ಯಾ ಐ ವಿಲ್ ಚೆಕ್ ಇಟ್ ಸರ್. ಸ್ವಲ್ಪ ಪೇಷನ್ಸ್ ಇರಬೇಕು ರಾಮ್, ಎಲ್ಲದಕ್ಕೂ ಕೂಗಾಡೋದಲ್ಲ. ಪೇಷನ್ಸ್ ಇರೋದಕ್ಕೇನೆ ನಿಮ್ಗಳ ಹತ್ರ ಹೀಗಾಗೋಗಿರೋದು. ಮನೆ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಇಲ್ವಾ ನಿಂಗೆ? ಆ ಟೈಮ್ ಸೆನ್ಸ್ ನಿನಗಿದ್ರೆ ಜಾಬ್ ರಿಸೈನ್ ಮಾಡಿ ಮನೇಲಿರು. EMI ಕಟ್ತಾ ಇದೀವಿ ರಾಮ್, ಈ ವಿಷಯ ಮರೆತು ಈ ಥರ ಎಲ್ಲ ಮಾತಾಡಬೇಡ. ನಿನ್ನ ಮಗಳನ್ನ ಸಾಕ್ತಾ ಇರೋದಕ್ಕೆ ಇಷ್ಟೊಂದು EMIಗಳು ಕಟ್ತಾ ಇರೋದು. ನಿನ್ನ ಹತ್ರ ಮಾತಾಡಿ ವೇಸ್ಟ್. ಶಾರಿ ಸ್ಕೂಲ್ ವ್ಯಾನ್ ಆಲ್ರೆಡಿ ಹೊಟ್ಟೋಗಿದೆ. ಶಾರಿನ ಸ್ಕೂಲ್ ಹತ್ರ ಡ್ರಾಪ್ ಮಾಡಬೇಡಿ. ನನ್ನ ಕೈಲಾಗಲ್ಲ, ನನಗೆ ಟೈಮ್ ಆಯ್ತು, ಹೋಗ್ಬೇಕು. ನಂಗೆ ಆಫೀಸ್ ಮೀಟಿಂಗ್ ಇದೆ ರಾಮ್, ಅರ್ಥ ಮಾಡ್ಕೋ. ಕಿರ್ಚಾಡ್ಬೇಡ. ಶಾರಿ ನಾನೇ ಡ್ರಾಪ್ ಮಾಡ್ತೀನಿ. ಹೇ ಶಾರಿ, ನಡಿ. ಓಕೆ ಡ್ಯಾಡಿ. ಹಾ, ಹುಷಾರು. ಹಲೋ ರಾಮ್, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ? ಹಾಂ ಸರ್, ರೆಡಿ ಇದೆ. ನಾನು ಈಗಲೇ ಬರ್ತಾ ಇದ್ದೀನಿ. ಅಯ್ಯೋ ಶಟ್. ಶಾರಿ ಕೆಳಗಿಳಿ. ಶಾರಿ, ಸ್ಕೂಲ್ ಇಲ್ಲೇ ಇರೋದು. ನನಗೆ ಅರ್ಜೆಂಟ್ ಕೆಲಸ ಇದೆ, ನೀನು ಹೋಗು. ಡ್ಯಾಡಿ, ಸ್ಕೂಲ್ ಹೋಗೋ ದಾರಿ ಗೊತ್ತಿಲ್ಲ. ಕೊಂಡ್ರೆ ಉನ್ನೆ ಕುಷ್ಕ ತಿನ್ಕೊಂಬನ್ನೆ. ಇವನಾಗ ಫೋನ್ ಮಾಡೋನೆ. ಹಲೋ, ಮಾಲ್ ಸಿಕ್ಕಿದೆ, ಗಾಡಿ ರೆಡಿ ಮಾಡ್ಕೊ. ಶಾರಿ, 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 ಎಲ್ಲೋದ್ಲಿ ಅವಳು? ಶಾರಿ, 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 ಎಲ್ಲೋದ್ಲಿ ಅವಳು? ಶಾರಿ, ಶಾರಿ, ಓ, ಎಲ್ಲೋಗಿರ್ಬೋದು ಇವಳು? ಶಾರಿ, ಶಾರಿ, ಹೆಲೋ ರಾಮ್. ಹೇಳು. ಶಾರಿ ಕಾಣಿಸ್ತಿಲ್ಲ. ಏನು? ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ರಾಮ್. ನಾನು ಈಗಲೇ ಬರ್ತಾ ಇದ್ದೀನಿ. ಸ್ವಲ್ಪ ಬೇಗ ಬರ್ತೀಯಾ? ದಿವ್ಯಾ,
ಎಲ್ಲೋದ್ಲು ಶಾರಿ? ಅದನ್ನ ನಿಮ್ಮ ಹತ್ರ ಕೇಳ್ಬೇಕು ರಾಮ್. ಎಲ್ಲೋದ್ಲು ಶಾರಿ ಅಂತ? ಮಾರ್ನಿಂಗ್ ನೀವೇ ತಾನೇ ಕರ್ಕೊಂಡು ಹೋದ್ರಿ ಸ್ಕೂಲ್ ಹತ್ರ ಬಿಡ್ತೀನಿ ಅಂತ. ಅವ್ರ ಟೀಚರ್ಗೆ ಕಾಲ್ ಮಾಡಿ ಕೇಳ್ತಿದ್ರೆ ಆಬ್ಸೆಂಟ್ ಅಂತ ಹೇಳ್ತಿದ್ದಾರೆ. ವಾಟ್? ಅವಳು ಸ್ಕೂಲಿಗೆ ಹೋಗ್ಲಿಲ್ವಾ? ನಾನ್ ಸ್ಕೂಲ್ ಹತ್ರ ಬಿಡ್ಲಿಲ್ಲ, ಅಲ್ಲೇ ಸ್ವಲ್ಪ ಹತ್ರದಲ್ಲಿ ಬಿಟ್ಟು ಬಂದೆ. ನನಗ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು. ಅಷ್ಟು ಕೇರ್ಲೆಸ್ ರಾಮ್. ಒಂದು ಚಿಕ್ಕ ಕೆಲ್ಸನೂ ಕರೆಕ್ಟಾಗಿ ಮಾಡಕ್ ಬರಲ್ವಾ ನಿಮ್ಗೆ? ಈಗೇನು ಈ ಪಾಯಿಂಟ್ ಇಟ್ಕೊಂಡು ಜಗಳ ಆಡ್ಬೇಕು ಅಂತಿದ್ಯಾ? ನಿಮಗ್ ಅರ್ಥ ಆಗ್ತಿಲ್ವಾ ರಾಮ್? ಶಾರಿ ಇನ್ನು ಚಿಕ್ಕ ಮಗು. ಗೊತ್ತಿಲ್ಲದೆ ಇರೋ ದಾರಿಯಲ್ಲಿ ಹೇಗ್ ಬಿಟ್ಟೋದ್ರಿ? ಛೇ. ಶಾರಿ, ಶಾರಿ, ಶಾರಿ. ಏನಿದ್ ಲೆಟ್ರು? ಏನಿದು? ಪೆನ್ ಡ್ರೈವ್? ಪೆನ್ ಡ್ರೈವ್. ಬಾ, ಏನಿದೆ ನೋಡೋಣ. ಹಾಯ್ ಮಿಸ್ಟರ್ ರಾಮ್. ಹಲೋ ಮಿಸ್ ದಿವ್ಯಾ. ಶಾರಿ, ಶಾರಿ. ಹೋ, ಟೆನ್ಷನ್ ಆಗ್ತಿದ್ಯಾ? ಶಾರಿ ರಾಮ್. ಹಾಯ್, ಹೇಗಿದ್ದೀರಾ? ಹೋ, ನಿಮ್ಮ ಮಗಳು ಎಲ್ಲೇ ದುಡುಕ್ತಿದ್ದೀರಾ? ಇಲ್ಲಿದ್ದಾಳೆ ನೋಡಿ. ಇಲ್ಲಿದ್ದಾಳೆ ನೋಡಿ ನಿಮ್ಮ ಮಗಳು. ಚೆನ್ನಾಗಿದ್ದಾಳ? ಇವಳ ನಿಮ್ಮ ಮಗಳು? ಶಾರಿ ಇವಳೇನಾ? ನಿಮ್ಮ ಮಗಳನ್ನ ನಾನು ಕಿಡ್ನಾಪ್ ಮಾಡಿದ್ದೀನಿ. ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ನನಗೆ 15 ಲಕ್ಷ ಕ್ಯಾಶ್ ಬೇಕು. ಎಲ್ಲಿ ಏನು ಎತ್ತ ಅಂತ ನಾಳೆ ಹೇಳ್ತೀನಿ. ಅಂಡ್ ಮಿಸ್ಟರ್ ರಾಮ್, ನಿಮ್ ಕೈಯಲ್ಲಿ ಒಂದು ಫೋನ್ ಇರ್ಬೇಕಲ್ಲ? ಆ ಫೋನ್ಗೆ ನಾಳೆ ಲೊಕೇಶನ್ ಎಲ್ಲಿ ಏನು ಎತ್ತ ಅಂತ ಡೀಟೇಲ್ಸ್ ನಾಳೆ ಕೊಡ್ತೀನಿ. ತಗೊಂಡು ಸೀದಾ ಬಂದ್ಬಿಡಿ. ಪೊಲೀಸು ಗಿಳಿಸು ಅಂತ ಏನಾದ್ರು ನೋಡಿದ್ರೆ ನಿಮ್ ಮಗಳು ಶಾರಿ ಬಾಡಿ ಪಾರ್ಟ್ಸ್ ಒಂದೊಂದೇ ನಿಮ್ ಮನೆಗೆ ಕೊರಿಯರ್ ಬರುತ್ತೆ. ದಿವ್ಯಾ ಪಾಪ ಅಳ್ತಿರ್ಬೇಕಲ್ವಾ? ಶಾರಿ ರಾಮ್. ಬಾಯ್ ಮಮ್ಮಿ, ಬಾಯ್ ಡ್ಯಾಡಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಫಸ್ಟ್ ಪೊಲೀಸಿಗೆ ಇನ್ಫಾರ್ಮ್ ಮಾಡೋಣ. ಶಟ್ ಅಪ್ ರಾಮ್. ನಿನ್ ಕೇರ್ಲೆಸ್ನೆಸ್ ಇಂದಾನೆ ಇಷ್ಟೆಲ್ಲ ಆಗಿರೋದು. ಅವ್ರು ಏನ್ ಹೇಳ್ತಾರೋ ಅದನ್ನ ಮಾಡೋಣ ಪ್ಲೀಸ್. ನನಗ್ ನನ್ ಮಗು ಬೇಕು ಅಷ್ಟೇ. ಶಾರಿ ಅವಳ ಚಿಕ್ಕ ಮಗು ಏನ್ ಮಾಡ್ತಾರೋ. ನನಗ್ ನನ್ ಮಗು ಬೇಕು ರಾಮ್. ಅರ್ಥ ಮಾಡ್ಕೋ ಪ್ಲೀಸ್. ಶಾರಿ, ಶಾರಿ. ಸರಿ ಆಯ್ತು. ಶಾರಿ. ಕಾಲಲ್ಲಿ ಮಾತಾಡ್ತಾ ಇದೀನಿ, ಗೊತ್ತಾಗಲ್ವಾ? ಹೋಗಿ ಊಟ ಮಾಡಿ ಮಲ್ಕೋ. ಡ್ಯಾಡಿ, ಸಾರಿ ಡ್ಯಾಡಿ. ಸಾರಿ ಶಾರಿ, ಸಾರಿ. ಹಲೋ, ಏನಂತೆ? ಏನ್ ಹೇಳಿದ್ರು? 6 ಗಂಟೆಗೆ ದುಡ್ಡು ತಗೊಂಡು ನಮ್ಮೂರಲ್ಲಿರೋ ಪಾರ್ಕಿಗೆ ಬರ್ಬೇಕಂತೆ. ಬನ್ನಿ ಹೋಗೋಣ. ನಡಿ.
$500 ಕ್ಯಾಶು ಹಾ ಬನ್ನಿ. ನಡಿ. ಶಾರಿ, ಎಲ್ಲಿದೆಯಾ ಮಗಳೇ? ನಿಮ್ಮ ಫೋನ್ಗೊಂದು ಲೊಕೇಶನ್ ಕಳಿಸಿದ್ದೀನಿ. ಈಗಲೇ ಬರ್ತಾ ಇದ್ದೀನಿ. ಹಾಂ ಇದೇ ಸ್ಪಾಟು, ಹೋಗಿ ಒಳಗಡೆ. ಶಾರಿ 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 ಮಮ್ಮಿ ಡ್ಯಾಡಿ ಶಾರಿ ಶಾರಿ ಯಾರಮ್ಮ ನೀನು ಇಲ್ಲಿ ಕರ್ಕೊಂಬಂದಿದ್ದು? ರಾಜು. ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ತೀಯಾ? ಎಷ್ಟೋ ಧೈರ್ಯ ನಿನ್ಗೆ? ಮಗಳ ಸರ್? ಹೋ, ನಿಮ್ಮ ಮಗಳ ಸರ್? ಗೊತ್ತಿರಲಿಲ್ಲ ಸರ್. ನಿಮ್ಮ ಮಗಳ ಮೇಲೆ ನಿಮಗಿಷ್ಟೊಂದು ಪ್ರೀತಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ಸರ್. ವಾಟ್ ಡು ಯು ಮೀನ್? ಏನು ಗೊತ್ತಿಲ್ದಿರೋ ಮಗುನ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಂತ ಹೇಳ್ಬಿಟ್ಟು ಅರ್ಧ ದಾರಿಗೆ ಬಿಟ್ಟೋಗಿರೋ ಬ್ಯುಸಿ ಪರ್ಸನ್ ಸರ್ ನೀವು. ಹೋ ಮೇಡಮ್, ನಮಸ್ತೆ ಮೇಡಮ್. ಆಫೀಸ್ ಲೀವಾ ಮೇಡಮ್? ಒಂದು ಲ್ಯಾಪ್ಟಾಪ್ ಕೊಡ್ತೀನಿ, ಇಲ್ಲೇ ಲಾಗಿನ್ ಆಗ್ಬಿಡಿ. ಜಾಬ್ ಇಂಪಾರ್ಟೆಂಟು ಮೇಡಮ್. ಮಗಳು ಏನಾದರೂ ಆಗಲಿ, ಜಾಬ್ ಇಂಪಾರ್ಟೆಂಟು. ನೀವಲ್ಲಿ ಬಿಟ್ಟೋದ್ಮೇಲೆ ಆ್ಯಕ್ಚುಲಿ ಏನಾಯ್ತು ಅಂತ ಗೊತ್ತಾ? ಕಿರ್ಚ್ಬೇಡ. ಏಯ್, ನೋಡ್ಕೊಂತೀನಿ.
ಯಾರ್ ಪುಟ್ಟಿ ನೀನು? ಎಲ್ಲಿ ಹೋಗ್ತಿದ್ಯಾ? ಮಮ್ಮಿ ಡ್ಯಾಡಿ. ಬಾಯಿಲ್ ಭಯ ಪಡ್ಬೇಡ. ಮಮ್ಮಿ ಡ್ಯಾಡಿ ಹತ್ರ ಹೋಗೋಣವಾ? ಹಾ, ಓಕೆ. ಹೋಗೋಣವಾ? ಬಾ. ತಗೋ ಐಸ್ ಕ್ರೀಮ್. ಏನ್ ನಿನ್ನ ಹೆಸರು? ಯಾವ ಸ್ಕೂಲ್ ನೀನು? ಯಾಕೇನು ಮಾತಾಡ್ತಾ ಇಲ್ಲ ನೀನು? ಏನೋ ಬೇಜಾರಲ್ಲಿದ್ದಂಗಿದ್ಯಾ? ಹೋ, ನನ್ನ ಹತ್ರ ಹೇಳಲ್ವಾ? ಪುಟ್ಟಿ, ನಿನ್ ಫ್ರೆಂಡ್ ಅನ್ಕೋ. ನಿನ್ಗೇನೇ ಪ್ರಾಬ್ಲಮ್ ಇದ್ರೂ ನಾನ್ ಸಾಲ್ವ್ ಮಾಡ್ತೀನಿ. ಓಕೆನಾ? ಪ್ರಾಮಿಸ್. ಪ್ರಾಮಿಸ್. ಏನ್ ನಿನ್ನ ಹೆಸರು? ನನ್ನ ಹೆಸರು ಶಾರಿ. ಮಮ್ಮಿ ಡ್ಯಾಡಿ ಜೊತೆ ಇರ್ಬೇಕು. ಮಮ್ಮಿ ಡ್ಯಾಡಿ ಜೊತೆ ಆಟ ಆಡ್ಬೇಕು. ಆದ್ರೆ ಅವ್ರು ಯಾವಾಗ್ಲೂ ಬಿಸಿ ಇರ್ತಾರೆ. ಶಾರಿ, ಮಮ್ಮಿ ಡ್ಯಾಡಿ ಯಾವಾಗೂ ನಿನ್ ಜೊತೆನೆ ಇರ್ಬೇಕು ಅಂದ್ರೆ ನಾವಿಬ್ರು ಸೇರಿ ಒಂದ್ ಗೇಮ್ ಆಡೋಣವಾ? ಓಕೆ. ಓಕೆ. ಬಾಯ್ ಮಮ್ಮಿ, ಬಾಯ್ ಡ್ಯಾಡಿ. ಹೇ ಶಾರಿ, ಶಾರಿ, ಅಷ್ಟೇ ಮುಗ್ದೋಯ್ತು. ನಿಮ್ ಲೈಫಲ್ಲಿ ಅಷ್ಟೊಂದ್ ಟೈಮ್ ಇಲ್ಲ ಅಂದ್ರೆ ಮಕ್ಳನ್ನ ಯಾಕೆ ಸರ್ ಹುಡ್ಸಕ್ ಹೋಗ್ತೀರಾ? ಅವಳಿಗೆ ಏನ್ ಕಮ್ಮಿ ಮಾಡಿಲ್ಲ ನಾವು. ಒಳ್ಳೆ ಸ್ಕೂಲ್ ಸೇರ್ಸಿದೀವಿ, ಒಳ್ಳೆ ಫುಡ್ ಕೊಡ್ತಿದೀವಿ. ಆಸ್ ಎ ಪೇರೆಂಟ್ಸ್ ಆಗಿ ನಾವ್ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತಿದೀವಿ. ಎಸ್, ಆಫ್ ಕೋರ್ಸ್. ಯಾವತ್ತಾದ್ರೂ ಪ್ರೀತಿಯಿಂದ ಮಾತಾಡ್ಸಿದೀರಾ? ಹಾ, ಏನ್ ಮೇಡಮ್ ಹೇಳಿ. ಹೋಗ್ಲಿ, ಎಲ್ಲಿಗಾದ್ರೂ ಹೊರಗಡೆ ಕರ್ಕೊಂಡೋಗಿದ್ದೀರಾ? ಟ್ರಿಪ್ ಎಲ್ಲಿಗಾದ್ರೂ ಕರ್ಕೊಂಡೋಗಿದ್ದೀರಾ ಸರ್? ಅಂದ್ರೆ ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಟೈಮ್ ಇರ್ಲಿಲ್ಲ. ನನ್ನ ಮಗಳಿಗೆ ನಾನು ದೊಡ್ಡ ಮನೆ ಕಟ್ಸಿದೀನಿ. ದೊಡ್ಡ ಮನೇಲಿ ಎಸಿ ರೂಮಲ್ಲಿ ಆರಾಮಾಗಿದ್ದಾಳೆ ಅಂತ ನೀವು ಅನ್ಕೋತೀರಾ? ಅಮ್ಮನ ಮಡಿಲು ಅಪ್ಪನ ಹೆಗಲಿಗಿಂತ ಎಸಿ ರೂಮ್ ದೊಡ್ಡದಲ್ಲ ಸರ್. ಎಸಿ ರೂಮ್ ದೊಡ್ಡದಲ್ಲ ಮೇಡಮ್. ಅಪ್ಪ ಅಮ್ಮ ಇರೋ ನಂಬಿಕೆ, ಭರವಸೆ ಎರಡು ಮಕ್ಕಳು ತುಂಬಾ ಇಂಪಾರ್ಟೆಂಟ್ ಸರ್. ಮಕ್ಕಳು ಮಾಡ್ಕೊಳ್ಳುವಾಗಿರೋ ಇಂಟ್ರೆಸ್ಟು ಮಕ್ಕಳ ಮೇಲೆ ಯಾಕಿಲ್ಲ ಸರ್? ಮಕ್ಕಳಿಗೂ ಪ್ರೀತಿ ಕೊಡಬೇಕು ಮೇಡಮ್. ಅಪ್ಪ ಅಮ್ಮ ಇಲ್ಲದೆ ಇರೋ ಒಬ್ಬ ಅನಾಥ ಸರ್ ನಾನು. ಅಪ್ಪ ಅಮ್ಮ ಇದ್ದು ಆ ಮಗು ಅನಾಥ ಆಗೋದು ಬೇಡ ಸರ್. ನೀವಿಬ್ರು ಸರಿಯಾಗಿ ಪ್ರೀತಿ ಕೊಡದೇ ಇದ್ದಿದ್ದಕ್ಕೆ ಮಗು ಬೇಗ ನನ್ನ ನಂಬಿಡ್ತು. ಇದೇ ನಂಬಿಕೆನ ಬೇರೆ ಯಾರಾದ್ರೂ ಕೆಟ್ಟದಾಗಿ ಯೂಸ್ ಮಾಡಿದಿದ್ರೆ ಏನೇನೆಲ್ಲ ಆಗ್ತಿತ್ತು? ಜಸ್ಟ್ ಇಮ್ಯಾಜಿನ್. ನಿಮ್ ಬಿಸಿ ಶೆಡ್ಯೂಲಲ್ಲಿ ಹಬ್ಬ ಅಂದ್ರೆ ಮಕ್ಕಳು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಮೇಡಮ್? ಏನಿಲ್ಲ ಅಂದ್ರೂ ಸ್ವಲ್ಪ ಲವ್, ಕೇರಿಂಗ್ ಅಷ್ಟೇ. ಅದನ್ನೂ ಕೊಡಕ್ಕಾಗಿಲ್ಲ ಅಂದ್ರೆ ಏನಕ್ಕೆ ಸರಿ ಜೀವನ? ಸಾರಿ ಬ್ರದರ್, ನಾನು ನಿಮ್ಮನ್ನೇ ಕಿಡ್ನಾಪರ್ ಅನ್ಕೊಂಡು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಮಗಳನ್ನ ಸೇವ್ ಮಾಡಿದ್ದಕ್ಕೆ. ಮಮ್ಮಿ ಡ್ಯಾಡಿ ಪ್ಲೀಸ್ ನಂಗೂ ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅಂತ ಇಷ್ಟೊಂದೆಲ್ಲ ಮಾಡಲಿಲ್ಲ ಸರ್. ನಿಮ್ಮ ಮಗಳ ವ್ಯಾಲ್ಯೂ ಏನು ಅಂತ ತಿಳಿಸೋದಕ್ಕೋಸ್ಕರ ಮಾಡಿದೆ ಅಷ್ಟೇ. ಬಾಯ್ ರಾಜು. ಬಾಯ್ ಶಾರಿ. ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದು ರಿಕ್ವೆಸ್ಟ್. ನೀವು ನಿಮ್ಮ ಮಕ್ಕಳಿಗೆ ಏನೇ ಕೊಟ್ಟಿರಬಹುದು, ಕೊಡಿಸಿರಬಹುದು, ಅದೆಲ್ಲವುದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಟೈಮ್ ಕೊಡಿ.